ಆದಿಚುಂಚನಗಿರಿ ಮಠಾಧೀಶರು ನಿರ್ಮಲಾನಂದ ಶ್ರೀಗಳು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಐ ಥಿಂಕ್ ಆಮೇಲೆ ಅಶ್ವಥ್ ನಾರಾಯಣ ಅವರು ಕೂಡ ಇದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ, ಕರ್ನಾಟಕ ಸರ್ಕಾರ, ಸದಾಶಿವನಗರ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಅಲ್ಲಿಂದ ಸೋಮನಹಳ್ಳಿಗೆ, ಎಲ್ಲಿಂದ ಬಂದರೋ ಅಲ್ಲಿಗೆ. ಕೃಷ್ಣ ಅವರ ಅಜ್ಜ ಕೂಡ ರಾಜಕೀಯದಲ್ಲಿ ಬಹಳ ಸಕ್ರಿಯರಾಗಿದ್ದರು. ಹಾಗಾಗಿ ಒಂದು ಶ್ರೀಮಂತ ಕುಟುಂಬ. ಎಸ್ ಎಂ ಕೃಷ್ಣ ಈ ಜನರ ನಡುವಿನಿಂದ ಎದ್ದು ಬಂದಂಥ ನಾಯಕ ಅಲ್ಲ. ದೇವೇಗೌಡರ ಥರ, ಯಡಿಯೂರಪ್ಪನವ್ರ ಥರ ಆ ಥರ ಅಲ್ಲ. ಒಂದು ರೀತಿಯಲ್ಲಿ ಆಲ್ರೆಡಿ ಅವರ ಫ್ಯಾಮಿಲಿನೇ ಭಾಳ ಶ್ರೀಮಂತ ಫ್ಯಾಮಿಲಿ ಆಗಿತ್ತು. ಮೇಡಮ್ 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 ಸ್ವಲ್ಪ ಹಿಂದೆ ಸರ್, ಮೇಡಮ್ ಹಿಂದೆ ಬನ್ನಿ ಸೈಡ್ ಬರ್ರಿ ಮೇಡಮ್. ಓಕೆ, ಮತ್ತೊಮ್ಮೆ ಗಮನಿಸ್ತಾ ಇದ್ದೀರಿ. ಪ್ರೇಮಾ ಕೃಷ್ಣ ಮತ್ತು ಮಗಳು, ಪ್ರೇಮಾ ಕೃಷ್ಣ ಮತ್ತು ಇಬ್ಬರು ಮಕ್ಕಳವರಿಗೆ. ಇದು ಸಿದ್ಧಾರ್ಥ್ ಅವರ ಮಕ್ಕಳು, ಇಬ್ಬರು ಗಂಡು ಮಕ್ಕಳು. ಎಸ್ ಎಂ ಕೃಷ್ಣ ಅವರ ಇಬ್ಬರು ಮಕ್ಕಳು ಮಾಳವಿಕ ಮತ್ತು ಶಾಂಭವಿ. ಕಾಫಿ ಡೇ ಸಿದ್ಧಾರ್ಥ ಅವರಿಗೆ ಮದುವೆ ಮಾಡಿಕೊಡ್ತಾರೆ. ಅವರಿಗಿಬ್ಬರು ಗಂಡು ಮಕ್ಕಳು. ಆ ಇಬ್ಬರು ಗಂಡು ಮಕ್ಕಳ ಪೈಕಿ ದೊಡ್ಡವರಿಗೆ ಡಿ ಕೆ ಶಿವಕುಮಾರ್ ತಮ್ಮ ಮಗಳು ಐಶ್ವರ್ಯಗಳನ್ನು ಕೊಟ್ಟು ಮದುವೆ ಮಾಡಿಸ್ತಾರೆ. ಇದೆಲ್ಲವೂ ಕೂಡ ಕಾಫಿ ಡೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನ ನೇತ್ರಾವತಿ ನದಿಗೆ ಹಾರಿ ಸಿದ್ಧಾರ್ಥ ಅವರು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ಸಿದ್ಧಾರ್ಥ ಅವರು ಭಾಳ ದೊಡ್ಡ ಉದ್ಯಮಿ, ಎಲ್ಲರಿಗೂ ನೆರವಾಗಿರುವಂಥ ಉದ್ಯಮಿ. ಈವನ್ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಸಂದರ್ಭದಲ್ಲಿ ವೀರಪ್ಪನ್ ಕೋಟ್ಯಾಂತರ ರೂಪಾಯಿ ಬೇಡಿಕೆ ಇಟ್ಟಿರ್ತಾನೆ. ಆದರೆ ಅದನ್ನು ನೀವು ಸರ್ಕಾರದ ಲೆಕ್ಕಾಚಾರದಲ್ಲಿ ಕೊಡೋಕೆ ಅವಕಾಶ ಇರೋದಿಲ್ಲ. ಆ ಸಂದರ್ಭದಲ್ಲಿ ಆಗಿನ ಪೊಲೀಸ್ ಕಮಿಷನರ್ ಆಗಿದ್ದಂಥ ದಿನಕರ್ ಅವರೊಂದು ಪುಸ್ತಕವನ್ನು ಬರೆದಿದ್ದರು. ಅದರ ಪ್ರಕಾರ ಹಲವಾರು ಕೋಟಿ ರೂಪಾಯಿಗಳನ್ನು ಕೊಡಬೇಕಾಗಿ ಬಂತು ಬೈ ಕ್ಯಾಶ್. ಅದನ್ನು ಸಿದ್ಧಾರ್ಥ ಅವರು ಕೊಡಿಸಿದ್ರು ಅಂತೇಳಿ. ಹಾಗಂತ ಸಿದ್ಧಾರ್ಥ ಎಲ್ಲ ಪಕ್ಷಗಳಿಗೂ ಬೇಕಾದಂಥವರು. ಯಡಿಯೂರಪ್ಪನವರ ಜೊತೆ ಕೂಡ ಅವರಿಗೆ ಒಂದು ಆತ್ಮೀಯವಾದ ಸಂಬಂಧ ಇದೆ. ಅನಂತಕುಮಾರ್ ಅವರ ಜೊತೆ ಕೂಡ ಒಂದು ಆತ್ಮೀಯವಾದ ಸಂಬಂಧ ಇದೆ. ಎಲ್ಲ ಪಕ್ಷಗಳ ನಾಯಕರಿಗೂ ಕೂಡ ಆತ್ಮೀಯವಾದಂಥ ಸಂಬಂಧ ಇದೆ. ಶ್ರೀಪಾದ್ ನೋಡಿ, ಒಂದು ಡಿ ಕೆ ಶಿವಕುಮಾರ್ ಇದೀಗ ಸೋದರ ಸಂಬಂಧಿ ಕೂಡ. 1999ರಿಂದ 2004 ತನಕ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಇವರು ಪ್ರಭಾವಿ ಖಾತೆಯನ್ನು ಹೊಂದಿದ್ದರು. ಹಾಗಾಗಿ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣ ಅವರ ಶಿಷ್ಯ, ಎಸ್ ಎಂ ಕೃಷ್ಣ ಅವರ ಶಿಷ್ಯ
ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರೊಮ್ಮೆ ಹೇಳಿದರು, ನಾನು ಎಸ್ ಎಂ ಕೃಷ್ಣ ಅವರ ಶಿಷ್ಯ ಅಲ್ಲ, ನಾನು ಬಂಗಾರಪ್ಪ ಅವರ ಶಿಷ್ಯ ಅನ್ನೋದು ಕೂಡ ಅದಕ್ಕೆ ಬೇರೆ ಕಥೆ ಇದೆ. ಅದೀಗ ಸದ್ಯಕ್ಕೆ ಬೇಡ. ಈಗ ಸಂಬಂಧಿ ಅವರು ಎಸ್ ಎಂ ಕೃಷ್ಣ IT-BT ಕರ್ನಾಟಕದಲ್ಲಿ, ವಿಶೇಷವಾಗಿ ಬೆಂಗಳೂರಿನಲ್ಲಿ ಬೆಳೆಯೋದಕ್ಕೆ ಇವತ್ತು ನಮ್ಮ ಕರ್ನಾಟಕದ ಬೇರೆ ಬೇರೆ ಮೂಲೆಯಲ್ಲಿರುವ ಮಂಗಳೂರು ಇರ್ಬೋದು, ದಾವಣಗೆರೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಬೆಳಗಾವಿ ಇರ್ಬೋದು, ಬೆಂಗಳೂರಿನ ದೊಡ್ಡ ಪ್ರತಿಷ್ಠಿತ ಕಂಪನಿಗಳಲ್ಲಿ ಲಕ್ಷ ಸಂಬಳ ಪಡೀತಾ ಇದ್ದಾರೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಎಸ್ ಎಂ ಕೃಷ್ಣ. ಭಾಳ ವಿಹಂಗಮವಾದಂಥ ಒಂದು ದೃಶ್ಯಾವಳಿ ನೋಡಿದ್ದೀವಿ. ಈಗ ಅಲ್ಲಿ ಅಷ್ಟು ದೂರ ಕ್ಯಾಮರಾ ಇದೆ ಅಂತ ಆಯಿತು, ಅಲ್ಲಿಂದ ಫೋಕಸ್ ಮಾಡ್ತಾ ಇದ್ದಾರೆ. ಇವತ್ತು IT-BTಯಲ್ಲಿ ಲಕ್ಷ ಸಂಬಳ ಪಡೆಯೋದಕ್ಕೆ ಅದಕ್ಕೊಂದು ಮೂಲಭೂತ ಸೌಕರ್ಯ ಒದಗಿಸಿಕೊಟ್ಟದ್ದೇ ನೋಡಿ. ಇವರು ಇದರಲ್ಲಿ ಒಬ್ಬರು ಡಿ ಕೆ ಶಿವಕುಮಾರ್ ಅವರ ಅಳಿಯ. ಸಾವಿರದ 1962ರಲ್ಲಿ ಫಸ್ಟ್ ಟೈಮ್ MLA ಆಗ್ತಾರೆ ಪಕ್ಷೇತರರಾಗಿ. ನಂತರ ಪ್ರಜಾ ಸೋಷಲಿಸ್ಟ್ ಪಾರ್ಟಿ. ವೀರಣ್ಣಗೌಡರು ಅಂತ ಇರ್ತಾರೆ, ಕಾಂಗ್ರೆಸ್ನ ದೊಡ್ಡ ನಾಯಕರು. ನಿಜ ಹೇಳಬೇಕು ಅಂತಂದರೆ ಮುಖ್ಯಮಂತ್ರಿ ಗಾದಿಗೆ ಸ್ಪರ್ಧೆಯಲ್ಲಿದ್ದಂಥ ವೀರಣ್ಣಗೌಡರು ಅವರನ್ನು ಸೋಲಿಸ್ತಾರೆ ಫಸ್ಟ್ ಎಲೆಕ್ಷನ್ 1962ಅಲ್ಲೇ. ಹಾಗಾಗಿ ಪ್ರವರ್ಧಮಾನಕ್ಕೆ ಬರ್ತಾರೆ. ನಂತರ 70ರ ದಶಕದಲ್ಲಿ ಇಂದಿರಾ ಗಾಂಧಿ ಸಖ್ಯಕ್ಕೆ ಬರ್ತಾರೆ. ಇಂದಿರಾ ಗಾಂಧಿ ಸಖ್ಯಕ್ಕೆ ಬಂದು ನಂತರ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ 10 ವರ್ಷಗಳ ನಂತರ. ಶ್ರೀಪಾದ್ ಪಾಟೀಲ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದರು. ಶ್ರೀಪಾದ್, ಎಷ್ಟು ಹೊತ್ತಿಗೆ ಇಲ್ಲಿಂದ ಪಾರ್ಥಿವ ಶರೀರ ಸೋಮನಹಳ್ಳಿಗೆ ಯಾರೆಲ್ಲ ಬರ್ತಾ ಇದ್ದಾರೆ? ಆಲ್ರೆಡಿ ನೋಡಿದ್ವಿ, ಕೆಲವರನ್ನೆಲ್ಲ ಇದ್ದಾರೆ ಅಲ್ರಿ. ಇದರ ಹೊರತಾಗಿ ಲೇಟೆಸ್ಟ್ ಅಪ್ಡೇಟ್ ಏನು? 8:17 ಎಸ್ ಜಯಪ್ರಕಾಶ್, ಇನ್ನೇನು ಕೆಲವು ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ. ಇಲ್ಲಿಂದ ನೇರವಾಗಿ ಕೆಂಗೇರಿ, ಬಿಡದಿ, ರಾಮನಗರದ ಮೂಲಕ ಚನ್ನಪಟ್ಟಣ, ಮದ್ದೂರನ್ನ ತಲುಪುತ್ತೆ. ತಾವೀಗ ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಈಗ ಪಾರ್ಥಿವ ಶರೀರವನ್ನ ಹೊತ್ತೊಯ್ಯುವಂತಹ ವಾಹನವನ್ನ ವಿವಿಧ ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ. ಬಹಳ ಗಣ್ಯಾತಿ ಗಣ್ಯರು, ಈಗ ಮುನಿಯಪ್ಪ ಅವರನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ, ಈಗಷ್ಟೇ ಅವರು ಆಗಮಿಸಿದ್ರು. ಇದಕ್ಕಿಂತ ಪೂರ್ವದಲ್ಲಿ ಸಚಿವ ಚಲುವರಾಯ ಸ್ವಾಮಿ ಅವರು, ಖಂಡ್ರೆ ಅವರು ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಈಗಾಗಲೇ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ರೇಣುಕಾಚಾರ್ಯ ಅವರು ಕೂಡ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಈಗ ಅಂತಿಮ ವಿಧಿವಿಧಾನದ ಎಲ್ಲಾ ತಯಾರಿ ಅಲ್ಲಿ ನಡೆದಿದೆ. ಈ ಕಡೆ ಪೂಜೆಯನ್ನು ಕೂಡ ಮಾಡುವಂತಹ ಕೆಲಸ ಆಗ್ತಾ ಇದೆ. ಕುಟುಂಬಸ್ಥರೆಲ್ಲರೂ ಕೂಡ ಸೇರಿದ್ದಾರೆ. ಅಂತಿಮವಾಗಿ ಪೂಜೆಯನ್ನ ಸಲ್ಲಿಸುವ ಮೂಲಕ ಪಾರ್ಥಿವ ಶರೀರ ರವಾನೆ ಮಾಡುವಂತಹ ಕೆಲಸ ಆಗುತ್ತೆ. ಈಗ ತಾವು ಗಮನಿಸ್ತಾ ಇರುವಂತಹ ಈ ದೃಶ್ಯದ ವಾಹನ ಏನಿದೆ, ಈ ವಾಹನದ ಮೂಲಕ ಪಾರ್ಥಿವ ಶರೀರವನ್ನ ರವಾನೆ ಮಾಡುವಂತಹ ಕೆಲಸ ಆಗುತ್ತೆ. ಎಲ್ಲಾ ಗಣ್ಯಾತಿ ಗಣ್ಯರು ಈಗ ಎಸ್ ಎಂ ಕೃಷ್ಣ ನಿವಾಸಕ್ಕೆ ಧಾವಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪೂಜೆ ಮುಗಿದ ತಕ್ಷಣ ಇಲ್ಲಿಂದ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗುವಂತಹ ಕೆಲಸ ಆಗುತ್ತೆ. ಮೊದಲನೇದಾಗಿ ಕೆಂಗೇರಿಯಲ್ಲಿ ಸ್ವಲ್ಪ ಹೊತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ತದನಂತರ ಬಿಡದಿ ಆದ ನಂತರ ರಾಮನಗರ ಆದ ನಂತರ ನೇರವಾಗಿ ಚನ್ನಪಟ್ಟಣ ಮತ್ತು ಮದ್ದೂರಿನಲ್ಲಿ 10 ಗಂಟೆಯಿಂದ 3 ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಈಗ ಅಲ್ಲಿಯೂ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನೋಡಿ, ಶ್ರದ್ಧಾಂಜಲಿ ಚಿರಶಾಂತಿ ವಾಹನವನ್ನು ಕೂಡ ಭಾಳ ಅದ್ಭುತವಾಗಿ ಸಿಂಗರಿಸಲಾಗಿದೆ, ಅವರ ಟೇಸ್ಟ್ಗೆ ತಕ್ಕ ಹಾಗೆ. ಎಸ್ ಎಂ ಕೃಷ್ಣ ಅವರನ್ನು ನೀವು ಒಂದು ಲುಂಗಿ ಹಾಕ್ಕೊಂಡು, ಒಂದು ಬರ್ಮೋಡ ಹಾಕ್ಕೊಂಡು, ಆ ಥರ ಅಂದರೆ ಒಟ್ಟಾರೆ ಡ್ರೆಸ್ಸಿಂಗಲ್ಲಿ ನೀವು ಯಾವತ್ತೂ ಕಂಡೇ ಇಲ್ಲ ಅವ್ರನ್ನ ಅಂತ. ಎನಿ ಟೈಮ್ ವೆರಿ ನೀಟ್, ಭಾಳ ಕಲರ್ಫುಲ್ ಡ್ರೆಸ್, ಆಮೇಲೆ ಬಹಳ ಅದ್ಭುತ ಟೇಸ್ಟ್ ಅವ್ರದ್ದು. ಅವ್ರಿಗೆ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಹೇಳಿದರೆ ಆ ಗೆಸ್ಟಿಗೆ ಏನು ಫುಡ್ ಕೊಡಬೇಕು ಟೀ ಜೊತೆ ಅನ್ನೋದು ಕೂಡ